ಆಲ್ ಬ್ಯಾಚುಲರ್ಸ್. ಎಸ್, ಬ್ಯಾಚುಲರ್ಸ್ಗೆಲ್ಲ ತುಂಬಾ ಯೂಸ್ ಆಗುತ್ತೆ. ಹೌದು, ಶುರು ಮಾಡೋಣ ಓಕೆ, ಈಗ. ಸೊ ಇವಾಗ ಎಣ್ಣೆ ಹಾಕ್ತಿದ್ದೀವಿ. Yes. ನಾವು ನಮ್ಮ ಕಿಚನ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಫ್ರೀಡಮ್ ರಿಫೈನ್ಸ್ ಅಂತ. ಸೊ ಇವಾಗ ಎಷ್ಟು ಹಾಕೊಳ್ಳೋಣ ಶೇಂಗಾನ? ಜಸ್ಟ್ ಒಂದ್ ಇಬ್ರಿಗೆ ಮಾಡ್ತೀರಿ ಅಂದ್ರೆ ಇಷ್ಟು ಸಾಕಕ್ಕೋ. ಸೊ ಇದು ಲೈಟ್ ಆಗಿ ಅಂದ್ರೆ ಅದು ಕರ್ಮ್ ಕುರ್ಮ್ ಅನ್ಮಕ್ಲ, ಅದಕ್ಕೆ ಇಷ್ಟು ಲೈಟ್ ಆಗಿ ಫಸ್ಟ್ ಎಣ್ಣೆ ಹಾಕಿ ಅದನ್ನ ಕರ್ದ Okay. ಇದನ್ನ ಸೈಡ್ಗೆ ತಿಟ್ಕೋಬೇಕು. ಸೈಡಿಗೆ ತಿಟ್ಕೋಬೇಕಾ? ನನ್ನ ಹೆಸರು ನಿಮ್ಮ ಹೆಸರು ಮಿಕ್ಸ್ ಮಾಡಿದ್ರೆ ನನ್ನ ನೀವೇನಂತ ಕರಿಬಹುದು ಹೇಳಿ? ನವನಯನ ಅಂತ. ನಾನು ಇನ್ನೇನು ಮಾತಾಡಲ್ಲಪ್ಪ, ಕಳ್ದೋಗ್ಬಿಟ್ಟೆ ಗುರು ನಾನು. ಸೊ ಈಗ ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ಮೆಣಸಿನ್ಕಾಯಿ ಹಾಕೊಳ್ಳೋಣ. ಎಷ್ಟು ಹಾಕೊಳ್ಳೋಣ ಮೆಣಸಿನ್ಕಾಯಿ? ಜಸ್ಟ್ ನೀವು ಇಬ್ಬರು ಮಾಡ್ತೀರ ಅಂತಂದ್ರೆ, ಈಗ ಜಾಸ್ತಿ ಖಾರ ತಿಂತೀರಿ ಅಂತಂದ್ರೆ, ನಮ್ ಇಬ್ರಿಗೆ ಮಾಡ್ಕೋತೀವಿ ಅಂದ್ರೆ ಜಾಸ್ತಿ ಖಾರ. ನಾವು ಇಬ್ಬರ ತಿಂತೀವಿ ಅಂತಂದ್ರೆ ನಿಮ್ಗೆ ಖಾರ ಜಾಸ್ತಿ ತಿಂತೀರೋ ಕಮ್ಮಿ ತಿಂತೀರೋ ನೀವು? ಆಕ್ಚುಲಿ ಸ್ಪೈಸಿ ತಿಂತೀನಿ, ಇವತ್ತು ಸ್ವಲ್ಪ ಮೀಡಿಯಂ ಆಗಿ ಮಾಡಿ. ಸೊ ಮೆಣಸಿನ್ಕಾಯಿ ಫಸ್ಟ್ ಹಾಕೋದು ಒಂದು ಅಡ್ವಾಂಟೇಜ್ ಏನಂದ್ರೆ ಚಲೋತ್ನಾಗ ಹಿರ್ಕೋತೈತೆ ಅಂತ. ನಿಮ್ಗೆ ಹೆಂಗಿದೆ ಆಸೆ, ಹೆಂಗಿದೆ ನಿಮ್ಗೆ ನಿಮ್ ಫ್ಯೂಚರ್ ವೈಫ್ ಹೇಗಿರ್ಬೇಕು ಅಂತ? ಏನ್ ಈ ಕಡೆ ತಿರುಗಿದ್ರೆ ಸಾಕು, ಮತ್ತೆ ವಾಪಸ್ ಈ ಕಡೆ ತಿರುಗಿ ಅಡಿಗೆ ಮಾಡ್ಬೋದು. ಏನ್ ಹೇಳಿದ್ರಿ? ಅಲ್ಲಲ್ಲ, ಫ್ಯೂಚರ್ ವೈಫ್ ಹೆಂಗಿರ್ಬೇಕು ಹೆಂಗಿರ್ಬೇಕು ಅಂತ ತಿರುಗಿದ ತಕ್ಷಣ ಪಕ್ಕದಲ್ಲಿ ಇರ್ಬೇಕು ಅಂತ ಲೆಕ್ಕದಲ್ಲ. ಈ ಕಡೆ ತಿರುಗಿದ್ರೆ ಸಾಕು ಅಂತ. ಕರೀರಿ ಒಂದ್ಸಲ ತಿರುಗಿ. ಹೆಂಗ್ ಕರಿತೀರಾ ನಿಮ್ ಫ್ಯೂಚರ್ ವೈಫ್? ಚಿನಿ ಆ ಸ್ಪೂನು ಹಾಕುವಾಗ ಬಿಟ್ಬಿಡ್ತಾರೆ. ಏನಂದ್ರಿ ನೀವು? ಏನಂದ್ರೆ? ಮತ್ ನನಗೆ ನಾಚಿಕೆ ಬರ್ತೈತಿ ಇವಾಗ ಮತ್ತೆ ವಾಪಸ್ ಕರೆಯಕ್ಕೆ. ಏನಂದ್ರೆ ಕೇಳಿಸ್ಲಿಲ್ಲ. ಚಿನ್ನಿ ಅಂದ್ರ ಅದನ್ನು ಅನ್ಬೋದು ನಿಮ್ಗೆ. ಆಹಾ, ಎಷ್ಟು ಹಾಕೊಳ್ಳೋಣ ಟೊಮ್ಯಾಟೊ? ಟೊಮ್ಯಾಟೊ ನೀವು ಅದೇ ನಮ್ಮ ಇಬ್ಬರಿಗೆ ಮಾಡತ್ತೀವಲ್ಲ, ಸೊ ಹಿಂಗಾಗಿ ಫೈನಲಿ ನಮ್ಮಿಬ್ರಿಗೆ ಟೊಮ್ಯಾಟೊ ಬಂದು ನಿಂತ್ಕೋತು ನಮ್ಮಿಬ್ರಿಗೆ. ಸೊ ಇಬ್ಬರಿಗೆ ಮಾಡೋ ಮುಂದೆ ಒಂದು ಮೀಡಿಯಂ ಸೈಜ್ ಇದ್ರೂ ಓಕೆ, ಇಲ್ಲ ಸ್ಮಾಲ್ ಸೈಜ್ ಇದ್ರು ಓಕೆ. ಹಣ್ಣಾಗಿದ್ಮೇಲೆ ಇನ್ನೂ ಭಾಳ ಚಲೋ. ರೋಲ್ ಮಾಡೆಲ್ ಆಗಿ ಯಾರಾದ್ರೂ ತಗೊಂಡಿದ್ದಾರಾ ನಿಮ್ಮನ್ನ ಲೈಫಲ್ಲಿ ಯಾರಾದ್ರೂ? ಒಬ್ಬ ಚಿತ್ರದುರ್ಗದಿಂದ ಬಂದಿದ್ದ, ಓಕೆ, ಅವ ಇದಾನೆ ಮಲ್ಲಿ ಅಂತಂದ್ರೆ. ಓಹೋ. ಆಮೇಲೆ ಸತೀಶ್ ಅಂತ ಅದಾನ, ಅವನ ಇನ್ಸ್ಟಾಗ್ರಾಮ್ನಾಗ ಅವ ಸತೀಶ್ ಶಂಕರ್ ಅಂತ ಹಾಕೋಣ. ಆಮೇಲೆ ಫಸ್ಟ್ ಎವರ್ ಟ್ಯಾಟೂ ನನ್ನ ಹೆಸರನ್ನ ಟ್ಯಾಟೂ ಹಾಕ್ಸ್ಕೊಳ. ನಾನು ಬರ್ಸ್ಕೊತೀನಿ, ಇಲ್ಲ ನಮ್ಮ ಯಜಮಾನ್ ಹೆಸರು ಬರ್ಸ್ಕೊಟ್ಟಿನಿ, ಹೃದಯ ಇರೋ ಕಡೆ ನಿಮ್ಮ ಹೆಸರು ಬರ್ಸ್ಕೊತೀನಿ. ನವೀನ ಶಂಕರ ಅಂತ. ನಾವು ಯೂಶಲಿ ಏನ್ ಮಾಡ್ತೀವಿ ಅಂತಂದ್ರೆ ನನಗೆ ಗೊತ್ತಿರೋದು ಅಂದಾಜ್ ಮೇಲೆ ಹಿಂಗ ಹಾಕೋತೀನಿ. ಸೊ ಇಬ್ಬರಿಗೆ ಸ್ವಲ್ಪ ನಮ್ಮ ಕಡೆದವರು ಉಪ್ಪು ಖಾರ ಜಾಸ್ತಿ ತಿನ್ನೋದ್ರಿಂದ, ನೀವು ನಮ್ಮ ಕಡೆದವರು ನಮ್ಮವರು ಆಗಿರೋದ್ರಿಂದ ಸೊ ಹಿಂಗೇನ್ ಮಾಡೋದು, ನಮ್ಮ ಕಡೆಯವರು ನಮ್ಮವರು ಅಂದ್ಬಿಟ್ರು. ಅರ್ಶನ ಒಂದ್ ಸ್ವಲ್ಪ ನೀರು ಹಾಕೊಂಡು ಶೇಂಗಾ ಇಲ್ಲಿ ಹುರಿದಿಟ್ಟಿರ್ತಾರಲ್ಲ, ಶೇಂಗಾ ಮಿಕ್ಸ್ ಮಾಡ್ಕೋಬಹುದು. ಈಗ ಇದನ್ನ ಹಾಕ್ತಾ ಜಸ್ಟ್ ಪುಟಾಣಿ ಹಿಟ್ಟು ಅಂತ ಕರಿತೀವಿ. ಪುಟಾಣಿ ಹುರುಗಡ್ಲೆ ಪೌಡರ್ ಅಂತಾನು ಹೇಳ್ಬೋದು ನಾವು. ಅದೇ ಕಡ್ಲೆ ಪಪ್ಪು ಅಂತ ಏನ್ ಹೇಳ್ತೀವಲ್ಲ, ಅದನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕಷ್ಟೇ. ಇದನ್ನು ಹದ ನೋಡ್ಕೊಂಡು ಮಾಡ್ಬೇಕು. ಅಂದ್ರೆ ಇದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಟೇಸ್ಟ್, ಜಾಸ್ತಿ ಹಿಟ್ಟಾದ್ರೂ ಸ್ವಲ್ಪ ಟೇಸ್ಟ್ ಕಮ್ಮಿ ಆಗ್ಬಿಡುತ್ತೆ. ನೀರ್ ಹಾಕಿರೋದ್ರಿಂದ ನಿಮ್ಗೆ ಎಣ್ಣೆ ಜಾಸ್ತಿ ಆಗೈತಿ ಅನ್ನೋ ಫೀಲಿಂಗ್ ಬರ್ತೈತಿ, ಎಣ್ಣೆ ಜಾಸ್ತಿ ಆಗಿರೋದಿಲ್ಲ. ಓಕೆನಾ? ಇದು ಕುವೆಂಪು ಅವರು ಬರೆದಿರೋದು. ಹಾಲು ಹೂವು ಜೊನ್ನ ಜೇನು ಎಲ್ಲ ಸೇರಿ ಆದೆ ನೀನು. ಹಾಲು ಹೂವು ಜೊನ್ನ ಜೇನು ಎಲ್ಲ ಸೇರಿ ಆದೆ ನೀನು, ಹಾಲಿಗಿಂತ ಕೆನ್ನೆ ಸವಿ, ಹೂವಿಗಿಂತ ನಯನ ನಿನ್ನ ಕಣ್ಣೆ ಸವಿ, ಜೊನ್ನಕ್ಕಿಂತ ನಿನ್ನ ಮಾತೆ ಸವಿ, ಜೇನಿಗಿಂತ, ಇದು ಜನರಲ್ ಆಗಿ ಹೇಳ್ತೇನೆ, ಮುತ್ತೆ ಸವಿ. ಹಾಲು ಸವಿ ಜೇನು ಸವಿ, ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಹಾಲು ಜೇನುಗಳನ್ನು ಮೀರಿ ನೀನೇ ನನಗೆ ಹೆಚ್ಚು ಸವಿ. ನನಗೊಂದು ನೀವು ಪರ್ಮಿಷನ್ ಕೊಟ್ರೆ ಒಂದು ಫ್ಯಾನ್ ಮೂಮೆಂಟ್ ನಾನು ತಗೋಬಹುದಾ? ಸತ್ತೋದ್ರು ಥ್ಯಾಂಕ್ ಯು. ಈಗ ಹಾಲು ಜೇನುಗಳನ್ನು ಮೀರಿ ನೀನೇ ನನಗೆ ಹೆಚ್ಚು ಸವಿ. ಆಹಾ, ಥ್ಯಾಂಕ್ ಯು ಸೋ ಮಚ್. ನೀವಂತೂ ಟೇಸ್ಟ್ ಮಾಡಿ, ನಾನಂತೂ ಸೂಪರ್.
ಓಕೆ, ಸೊ ಇವತ್ತಿನ ನಮ್ಮ ನವೀನ್ ಶಂಕರ್ ಸರ್ ಅವರ ಈ ಮಂಡಕ್ಕಿ ಸೂಸ್ಲಾಗೆ ನನ್ನ ಕಡೆಯಿಂದ ಮಜ್ಗೆ ಮಂಡಕ್ಕಿ ಸುಸಲಾ ಮಾಡುವ ವಿಧಾನ. ಒಂದು ಪಾತ್ರೆಯಲ್ಲಿ ಮಂಡಕ್ಕಿ ಮುಳುಗುವಷ್ಟು ನೀರು ಹಾಕಿಕೊಳ್ಳಿ. ಈಗ ನೀರಿಗೆ ಮಂಡಕ್ಕಿ ಹಾಕಿ ಸ್ವಲ್ಪ ಸಮಯ ನೆನೆಯಲು ಬಿಡಿ. ಮಂಡಕ್ಕಿ ನೆನೆದ ನಂತರ ನೀರಿನಿಂದ ಬೇರ್ಪಡಿಸಿ ಇಟ್ಟುಕೊಳ್ಳಿ. ನಂತರ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕಿ ಬಿಸಿಯಾಗಲು ಬಿಡಿ. ಎಣ್ಣೆ ಬಿಸಿಯಾದ ನಂತರ 2 ಟೇಬಲ್ ಸ್ಪೂನ್ ಕಡಲೆ ಬೀಜ ಹಾಕಿ ಹುರಿದು ಬದಿಗಿಟ್ಟುಕೊಳ್ಳಿ. ಅದೇ ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಹಸಿ ಮೆಣಸಿನಕಾಯಿ, ಅರ್ಧ ಬೌಲ್ ಈರುಳ್ಳಿ, ಅರ್ಧ ಬೌಲ್ ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಅರಿಶಿನ ಹಾಕಿ ಚೆನ್ನಾಗಿ ಕೈಯಾಡಿಸಿಕೊಳ್ಳಿ. ಈಗ ಮೊದಲೇ ಹುರಿದುಕೊಂಡ ಕಡಲೆ ಬೀಜವನ್ನು ಸೇರಿಸಿಕೊಳ್ಳಿ. ಈಗ ನೆನೆಸಿಟ್ಟ ಮಂಡಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡರೆ ರುಚಿಯಾದ ಮಂಡಕ್ಕಿ ಸುಸಲಾ ಸವಿಯಲು ಸಿದ್ಧ. ನವೀನ್ ಸರ್ ಅವರೇ, ನಿಮ್ಮ ಸೋ ಕಾಲ್ಡ್ ಲವ್ ಸೂಸ್ಲಾ ಸೂಪರ್ ಆಗಿತ್ತು. ಸೊ ಅಷ್ಟು ಸುಲಭವಾಗಿ ಯಾಕೋ ಕಳ್ಸಕ್ ಮನಸ್ಸೇ ಬರ್ತಾ ಇಲ್ಲ. ಇನ್ನೊಂದು ರೆಸಿಪಿ ನಂಗೋಸ್ಕರ ಮಾಡ್ಕೊಡಿ ಸರ್. ಓಕೆ, ಹೌದಾ? Done. ಏನ್ ಮಾಡ್ತೀರಾ? ಬಟರ್ ಗಾರ್ಲಿಕ್ ಮಶ್ರೂಮ್. ಬಟರ್ ಗಾರ್ಲಿಕ್ ಮಶ್ರೂಮ್ ಸ್ಟಾರ್ಟ್ ಮಾಡ್ಕೊಳಕ್ಕೆ ಏನ್ ಕೊಡ್ಲಿ? ಸೇಮ್ ತವಾ. ನಮ್ ಕಿಚನ್ ಅಲ್ಲಿ ಯಾವಾಗ್ಲೂ ಬೇರೆಯವ್ರು ಬಂದಾಗ ನಯನ ಅಂದ್ರೆ ಫ್ಲವರ್ ಅನ್ಕೊಂಡ್ರಾ? ನಯನ ಅಂದ್ರೆ ಫ್ಲವರ್ ಅಂತ ನೋಡಿ ಸರ್ ಕೈ ಕೊಡ್ತಿದ್ದೆ. ಇಲ್ಲ. ನಿನ್ ಮಗ ಮುಚ್ಚ. ಏಯ್ ಫೈರ್ ಅಂತಿದ್ದೆ, ಇವತ್ತು ಆ ಫೈರ್ ಆಫ್ ಆಗಿ ಹೋಗ್ಬಿಟ್ಟಿದೆ. ಇಲ್ಲ. ಓಕೆ, ಸೊ ಇವಾಗ ಬೆಣ್ಣೆ ಹಾಕೊಳ್ಳೋಣ. ಹಾ, ಏನ್ ಸರ್ ಅಷ್ಟೊಂದು ಹಾಕೋತಿದ್ದೀರಾ? ಎಣ್ಣೆ ಆಗೋದಿಲ್ಲಲ್ಲ, ಹಾ. ಸೊ ಡೈರೆಕ್ಟ್ ಆಗಿ ಬಟರ್ ನೀಟಾಗಿ ಮೆಲ್ಟ್ ಆಗೋದಕ್ಕೆ ಓಕೆ ಇಬ್ಬರಿಗೆ ಅಂತಂದ್ರೆ ಒಂದು ದೊಡ್ಡ ಆನಿಯನ್, ಹಾ. ಸಣ್ಣ ಇದ್ರೆ 2 ಓಕೆ. ಹಾಕೋಬಹುದು. ಆನಿಯನ್ ಸ್ವಲ್ಪ ಎಕ್ಸ್ಟ್ರಾ ಆದ್ರೂ ಏನ್ ತೊಂದರೆ ಆಗೋದಿಲ್ಲ. ಯೂಶಲಿ ಇಂಡಸ್ಟ್ರಿಗೆ ಬರೋ ಹೀರೋಗಳು ಯಾರಾದ್ರೂ ಇರ್ತಾರಲ್ಲ, ಏನಾದ್ರು ಹೌದು. ಅಚೀವ್ ಮಾಡ್ಬೇಕು ಇಂಡಸ್ಟ್ರಿಯಲ್ಲಿ ನಾನು ಅನ್ನೋರು, ಆ ಥರ ನಿಮ್ ಸ್ಟ್ರಗಲಿಂಗ್ ಡೇಸ್ ಹೆಂಗಿತ್ತು ಸರ್? ಆಕ್ಚುಲಿ ನಾನು ಇಂಜಿನಿಯರಿಂಗ್ ಅರ್ಧಕ್ಕೆ ಬಿಟ್ಬಿಟ್ಟೆ. ಮನೆ ಕಡೆಯಿಂದ ಆರಾಮಿದೀವಿ ನಾವು, ಏನ್ ತೊಂದರೆ ಇಲ್ಲ. ಬಟ್ ಇಂಜಿನಿಯರಿಂಗ್ ಬಿಟ್ನಲ್ಲ, ಮನೆಗೆ ಹೇಳಿರ್ಲಿಲ್ಲ ನಾನು. ಅವ್ರಿಗೆ ಭಾಳ ಆಸೆ ಇತ್ತು ನಾನು ಒಬ್ಬ ಇಂಜಿನಿಯರ್ ಆಗ್ಬೇಕು. ನಮಗೆ ಇಂಟ್ರೆಸ್ಟ್ ಎಲ್ಲ ಆಕ್ಟಿಂಗ್ ಇತ್ತಲ್ಲ, ಸೊ ಮನೆಗೆ ಹೇಳೋದಿತ್ತಲ್ಲ, ಅದು ಆಕ್ಚುಲಿ ಬಡತನ ಕ್ರಿಯೇಟ್ ಮಾಡಿದ್ವಿ. ಸೊ ಹಂಗಾಗಿ ನಮ್ಗೆ ಫಿನಾನ್ಷಿಯಲ್ ಕ್ರಂಚ್ ಅಷ್ಟು ಬಿಟ್ರೆ ಅಂದ್ರೆ ಫ್ರೆಂಡ್ಸ್ ಚಲೋದ್ನಾಗೆ ಇದ್ರು. ಬಾಡಿಗೆ ಎಲ್ಲ ಅವರೇ ನೋಡ್ಕೊಳ್ಳೋರು. ಬಾಡಿಗೆ ಕಟ್ಟಿದ್ ನೆನಪೇ ಇಲ್ಲ, ಭಾಳ ರೇರ್. ಯಾವ್ದಾರ ಪೇಮೆಂಟ್ ಬಂತಂದ್ರೆ ಈ ತಿಂಗಳು ನನ್ನ ಕಡೆ ಅಂತ. ಹೌದಾ? ಅಬ್ಬಾ. ಸೊ ಹಂಗಿರ್ತಿದ್ವಿ. ಸೊ ಈಗ ಇದು ಆಲ್ಮೋಸ್ಟ್ ಅಗೇನ್ ದ ಗೋಲ್ಡನ್ ಕಲರ್ಗೆ ಬಂದಿರ್ತೈತಿ. ಸೊ ಈಗ ಮಶ್ರೂಮ್ ಹಾಕೊಳ್ಳಮ್ಮ. ಎಷ್ಟು ಹಾಕೊಳ್ಳೋಣ ಮಶ್ರೂಮ್ ಅಂದಾಜು? ಒಂದು ಅರ್ಧ ಕೆಜಿ, ಇಲ್ಲ ಅರ್ಧ ಕೆಜಿ ಕಮ್ಮಿ ಇದ್ರೂ ಓಕೆ. ಜಾಸ್ತಿ ತಿಂತಾರೆ ಅಂದ್ರೆ ಇನ್ನೊಂದು ಸ್ವಲ್ಪ ಹಾಕೊಂಡ್ರೆ ಅಗೇನ್ ಅದಕ್ಕೂ ಅದ್ರ ತಕ್ಕಂಥ ಉಳ್ಳಾಗಡ್ಡಿನೂ ಜಾಸ್ತಿ ಹಾಕೋಬೇಕು. ಇದೊಂದು 5 ನಿಮಿಷ 6 ನಿಮಿಷ ಅದು ಚಂತಕ್ಕೆ ಕಲಿಯೋ ತನಕ ನಿಮ್ಗೆ ಗೊತ್ತಾಗೈತೆ. ನೋಡ್ಕೋತಾ ಇದ್ರಪ್ಪ ಅಂದ್ರೆ 2 ಬರ್ತೈತಿ ಅಂತ ಗೊತ್ತಾಗೈತೆ. ಸೊ ಈಗ ಸ್ವಲ್ಪ ಗಾರ್ಲಿಕ್ ಹಾಕಿನಿ. ಓಕೆ. ಸಣ್ಣ ಪೀಸ್ ಮಾಡ್ಕೊಂಡು ಒಂದು ಇಷ್ಟು ಹಾಕಿದ್ರೆ ಸಾಕು. ಒಂದು ಅರ್ಧ ಕೆಜಿ ತೊಗೊಂಡಿವಪ್ಪ ಅಂತಂದ್ರೆ, ಸೊ ಇದಕ್ಕೆ ಉಪ್ಪು ಜಸ್ಟ್ ಒಂದು ಚಿಟಿಕೆ ಹಾಕಿ, ಆಮೇಲೆ ಪೆಪ್ಪರ್ ಪೌಡ್ರ್ ಹಾಕ್ಬೇಕು. ಪೆಪ್ಪರ್ ಆಹಾರ ಅವರ ಫ್ಲೇವರ್ಫುಲ್ ಹಾಗೆ ಕ್ರಯೋಜೆನಿಕ್ ತಂತ್ರಜ್ಞಾನವನ್ನು ಬಳಸಿರುವಂತಹ 90 to 99% ಪರಿಮಳ ಸಂರಕ್ಷಿತವಾದಂತಹ ಅಸಲಿ ರುಚಿ ಇರುವಂತಹ ಪೆಪ್ಪರ್ ಪೌಡರ್ನ ಇವತ್ತು ನಾವು ನಮ್ಮ ಬಟರ್ ಗಾರ್ಲಿಕ್ ಮಶ್ರೂಮ್ಗೆ ಬಳಸ್ತಾ ಇದ್ದೀವಿ. ಇದಕ್ಕೆ ಜಸ್ಟ್ ಮೇಲ್ಗಡೆಗೆ ನಾವು ಕೊತ್ತಂಬರಿನ ಹಾಕೊಂಡು ತಿನ್ನಕ್ಕೆ ರೆಡಿ ಇದು.